ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಒಂದು ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ in yesterday's class we discussed about the topic human reproductive health, that is infertility and assisted reproductive techniques. So that completes the chapter, that one, the human reproductive health. So now in today's class, so we begins with a new chapter. That is the new second unit of the syllabus. So the first chapter of second unit, that one is genetics. So in today's class we will discuss about the genetics, that is principles of inheritance and variation. So the topic name is principles of inheritance and variation. Principles of inheritance and variation. So coming to the genetics. So the term genetics, what is the meaning or definition for genetics? So genetics is the branch of biology. So it is the one of the branch of biology deals with the study of inheritance and variation. ಸೊ ಜೆನೆಟಿಕ್ಸ್ ಅಂದರೆ ನಾವು ಏನಂತ ಡಿಫೈನ್ ಮಾಡಬಹುದು ಇಲ್ಲಿ ಅಂದಾಗ, ಸೊ ಇಟ್ ಈಸ್ ಒನ್ ಆಫ್ ದಿ ಬ್ರಾಂಚ್ ಆಫ್ ಬಯಾಲಜಿ ದೆನ್ in which so it deals with the study of inheritance and variation. ಇದು ಒಂದು ಬ್ರಾಂಚ್, ಇದು ಬಯಾಲಜಿಯ ಒಂದು ಬ್ರಾಂಚು. ಏನನ್ನ ಇದು ನಾವು ಇದರಲ್ಲಿ ಸ್ಟಡಿ ಮಾಡಬಹುದು ಅಂದಾಗ ಇನ್ಹೆರಿಟೆನ್ಸ್ ಅಂತ ಕರಿತೇವೆ. ಸೊ ಇನ್ಹೆರಿಟೆನ್ಸ್ ಮತ್ತೆ ವೇರಿಯೇಷನ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ದಟ್ ಈಸ್ ದಿ ಡೆಫಿನೇಷನ್ ಫಾರ್ ಜೆನೆಟಿಕ್ಸ್ ಅಂತ ಹೇಳ್ತೇವೆ. ಸೊ ದಿ ಟರ್ಮ್ ಆರ್ ವರ್ಡ್ ಜೆನೆಟಿಕ್ಸ್ ಕಾಯಿನ್ಡ್ ಬೈ ವಿಲಿಯಂ ಬ್ಯಾಟ್ಸನ್. ಸೊ ಈ ಪದ ಏನಿದೆ, ಜೆನೆಟಿಕ್ಸ್ ಅನ್ನುವಂತಹ ಪದ ಏನಿದೆ, ವರ್ಡ್ ಏನಿದೆ, ಸೊ ದಟ್ ವಾಸ್ ಫಸ್ಟ್ ಕಾಯಿನ್ಡ್ ಬೈ ವಿಲಿಯಂ ಬ್ಯಾಟ್ಸನ್ ಇನ್ 1905. ಸೊ ಯಾವಾಗ ಕಂಡುಹಿಡಿತಾರೆ ಅದನ್ನ, 1905ರಲ್ಲಿ ಆ ಒಂದು ಟರ್ಮ್ ಅನ್ನ, ಪದವನ್ನು ಅವನು ಕಾಯಿನ್ ಮಾಡ್ತಾನೆ, ಕಂಡುಹಿಡಿತಾನೆ, ವಿಲಿಯಂ ಬ್ಯಾಟ್ಸನ್ ಅಂತ ಹೇಳ್ತೇವೆ. ದೆನ್ ಕಮಿಂಗ್ ಟು ದಿ ಸೊ ಹೆರಿಡಿಟಿ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಹೆರಿಡಿಟಿ? ಸೊ ಹಾಗಾದ್ರೆ ನಮಗೆ ಮುಖ್ಯವಾಗಿ ಜೆನೆಟಿಕ್ಸ್ ಅಲ್ಲಿ ಯಾವ ಯಾವ ಟರ್ಮ್ಸ್ ಅನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು? ಸೊ ಬಿಫೋರ್ ದಿ ಸ್ಟಡಿಂಗ್ ಆಫ್ ದಿ ಪ್ರಿನ್ಸಿಪಲ್ಸ್ ಅಂಡ್ ಲಾಸ್ ಆಫ್ ಮೆಂಡಲ್, ಸೊ ಇದನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಾವು ಕೆಲವು ಮೇನ್ ಟರ್ಮ್ಸ್ ಅನ್ನ ನಾವು ಇಲ್ಲೇನು ಮಾಡಬೇಕಾಗಿದೆ, ಅರ್ಥ ಮಾಡ್ಕೊಳ್ಬೇಕಾಗಿದೆ. So that is the next one. So what is the meaning of heredity? ಏನು ಹಂಗಂದ್ರೆ heredity ಅಂದಾಗ, that is transfer of the characters from one generation to another generation. So heredity ಅನುವಂಶೀಯತೆ ಅಂತ ಹೇಳ್ತೇವೆ. Heredity nothing but transfer of characters from one generation to another generation. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಪ್ರಸಾರವಾಗುವ ಅನುವಂಶೀಯತೆ ಏನಿದೆ ಅದನ್ನು ನಾವು ಹೆರಿಡಿಟಿ, ಕ್ಯಾರೆಕ್ಟರ್ಸ್ ಅನ್ನು ನಾವು ಏನಂತ ಕರಿತೇವೆ, ಹೆರಿಡಿಟಿ ಅಂತ ಹೇಳ್ಬಿಟ್ಟು ನಾವಲ್ಲಿ ನಾವು ಗುರುತಿಸ್ತೇವೆ. ದಟ್ ಈಸ್ ದಿ ಮೀನಿಂಗ್ ಆಫ್ ಹೆರಿಡಿಟಿ. ಸೊ ನೆಕ್ಸ್ಟ್ ಒನ್, ದಟ್ ಈಸ್ ದಿ ವರ್ಡ್ ಇನ್ಹೆರಿಟೆನ್ಸ್. ನಾವು ಜೆನೆಟಿಕ್ಸ್ ಅಲ್ಲಿ ನೋಡಿದ್ವಿ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ನಾವು ಇನ್ಹೆರಿಟೆನ್ಸ್ ಮತ್ತೆ ವೇರಿಯೇಷನ್ ಅನ್ನ ಸ್ಟಡಿ ಮಾಡೋದನ್ನೇ ಜೆನೆಟಿಕ್ಸ್ ಅಂತ ಕರೆದ್ವಿ. ಹಾಗಾದ್ರೆ ಸೊ ವಾಟ್ ಇಸ್ ಮೆಂಟ್ ಬೈ ಇನ್ಹೆರಿಟೆನ್ಸ್? ಹಾಗಾದ್ರೆ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಸೊ ಇಟ್ ಈಸ್ ದ ಪ್ರೋಸೆಸ್ ವ್ಯಾನ್ ಆರ್ ಇನ್ ವಿಚ್, ದಟ್ ಈಸ್ ಮೂಡ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಟ್ರಾನ್ಸ್ಫರ್ಡ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್ ಅಂತ ಕರಿತೇವೆ. So inheritance andre that is the
paused characters. It is a process in which paused characters or moved characters or transferred characters from parents to offsprings. So ಇಲ್ಲಿ ಏನಾಗಿದೆ, ಪೇರೆಂಟ್ಸ್ ಇಂದ ಅವರ ಮುಂದಿನ ಪ್ರೋಜನಿಗೆ ಟ್ರಾನ್ಸ್ಫರ್ ಆಗುವಂತಹ ಗುಣಗಳನ್ನ ನಾವೇನಂತ ಕರಿತೇವೆ, ಇನ್ಹೆರಿಟೆನ್ಸ್. ದೋಸ್ ಕ್ಯಾರೆಕ್ಟರ್ ಇನ್ಹೆರಿಟೆಡ್ ಫ್ರಮ್ ದೇ ಪೇರೆಂಟ್ಸ್. ನಾವೇನ್ ಪ್ರೋಜನಿನಲ್ಲಿ ಗುಣಗಳನ್ನ ನೋಡ್ತಾ ಇದ್ದೇವೆ, ಈ ಗುಣಗಳು ಎಲ್ಲಿಂದ ಬರುತ್ತೆ, ಅವ್ರ ಪೇರೆಂಟ್ಸ್ ಇಂದ ಟ್ರಾನ್ಸ್ಮಿಟ್ ಆಗ್ತಕ್ಕಂಥದ್ದು. ಆ ರೀತಿ ಇನ್ಹೆರಿಟ್ ಆಗುತ್ತಲ್ಲ, ಅದನ್ನ ನಾವೇನಂತ ಕರಿತೇವೆ, ಇನ್ಹೆರಿಟೆನ್ಸ್ ಅಂತ ಕರಿತೇವೆ. ಸೊ ಇದು ದಟ್ ಇಸ್ ದಿ ಮೀನಿಂಗ್ ಆಫ್ ಇನ್ಹೆರಿಟೆನ್ಸ್. ಕಮಿಂಗ್ ಟು ದಿ ವೇರಿಯೇಷನ್. Genetics are ನೋಡಿದ್ವಿ ನಾವು, deals with the study of inheritance and variation. So what is meant by variation? ಬದಲಾವಣೆ ಅಂದ್ರೆ ಏನು? So it is the degree in which offsprings differ from parents. Look at this. So ಇದೇನ್ ಹೇಳುತ್ತೆ ವೇರಿಯೇಷನ್ ಅಂದಾಗ, it is the degree in which offsprings, that is progeny, individuals differ from their parents. ಅವರ ಒಂದು ಪೇರೆಂಟ್ಸ್ ಇಂದ ಏನಾಗಿರ್ತಾರೆ, ವಿಭಿನ್ನವಾಗಿರ್ತಾರೆ. ಸೊ ಇದನ್ನ ನಾವೇನಂತ ಕರಿತೇವೆ, ವೇರಿಯೇಷನ್ ಅಂತ ಹೇಳ್ತೇವೆ. ಏನು ಟ್ರಾನ್ಸ್ಮಿಟ್ ಆಗಿದೆ ಕ್ಯಾರೆಕ್ಟರ್ಸು, ಆ ಕ್ಯಾರೆಕ್ಟರ್ಸು ಪ್ರೋಜನಿಯಲ್ಲಿ ಸೇಮ್ ಸಿಮಿಲರ್ ಆಗಿರೋದಿಲ್ಲ. ಏನಾಗಿರುತ್ತೆ, ಒನ್ ಆರ್ ಟು ಆರ್ ಮೋರ್ ಕ್ಯಾರೆಕ್ಟರ್ಸ್ ಆರ್ ಡಿಫರ್ ಫ್ರಮ್ ದೇರ್ ಪೇರೆಂಟ್ಸ್, ಬದಲಾಗಿರುತ್ತದೆ. ಸೊ ದಟ್ ಕಂಡೀಷನ್ ಈಸ್ ಸೆಡ್ ಟು ಬಿ ಅ ವೇರಿಯೇಷನ್. So in genetics, so we observed or we studied both, that is inheritance and variation. ಈ ಎರಡನ್ನ ನಾವಿಲ್ಲಿ ಏನ್ ಮಾಡ್ತೇವೆ, ಓದ್ತಾ ಹೋಗ್ತೇವೆ, ಅಬ್ಸರ್ವ್ ಮಾಡ್ತಾ ಹೋಗ್ತೇವೆ. ಸೊ ದಟ್ ಈಸ್ ನಥಿಂಗ್ ಬಟ್ ಜೆನೆಟಿಕ್ಸ್ ಅಂತ ನಾವು ಕರಿತೇವೆ. ಸೊ ದೆನ್ ನೆಕ್ಸ್ಟ್ ಒನ್, ಸೊ ಹೆರಿಡಿಟಿ ಅಲ್ಲಿ ಇನ್ಹೆರಿಟೆನ್ಸ್ ಅಂತ ಕರಿವಿ, ದೆನ್ ವೇರಿಯೇಷನ್ ಅಂತ ಕರಿವಿ. So coming to the point, so the variation or the hereditary characters, so that inherited characters from parents to offsprings. But so today we see a different variety of breeds in plants and animals. ನಾವು ಇವತ್ತು ನೋಡ್ತಾ ಇದ್ದೇವೆ, ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನ, ಮಾಡಿಫೈಡ್ ಕ್ಯಾರೆಕ್ಟರ್ ಅನ್ನ ಹೊಂದಿರುವಂತಹ ಬ್ರೀಡ್ಸ್ ಅನ್ನ ನೋಡ್ತಿದ್ದೀವಿ, ತಳಿಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಈ ತಳಿಗಳು ಹೇಗೆ ಬಂತು ಅಂದಾಗ, ಸೊ ಈ ತಳಿಗಳು ಬರಬೇಕಾದ್ರೆ ಈ ಟ್ರಾನ್ಸ್ಮಿಟೆಡ್ ಕ್ಯಾರೆಕ್ಟರ್ಸ್ ಎಲ್ಲಿಂದ ಬಂತು ನಮಗೆ ಅಂದಾಗ, ಸೊ ದೋಸ್ ಡಿಸೈರಬಲ್ ಕ್ಯಾರೆಕ್ಟರ್ಸ್, ದಟ್ ಈಸ್ ಟ್ರಾನ್ಸ್ಮಿಟೆಡ್ ಕ್ಯಾರೆಕ್ಟರ್ಸ್ ಫ್ರಮ್ ದೇರ್ ancestors, that is in old population, those characters are so observed in old population also, then those transmitted to the new progeny, that is in the form of or in respect of continuous breeding, selectively continuous breeding, that results, that is the inherited characters are modified in the form of desirable characters. ಸೊ ಇಲ್ಲೇನಾಗಿದೆ, ಇವತ್ತು ಫಾರ್ ಎಕ್ಸಾಂಪಲ್ ಫುಡ್ ಕ್ರಾಪ್ ಅನ್ನ ತಗೊಳ್ಳೋಣ. ಇವತ್ತು ಫುಡ್ ಕ್ರಾಪ್ ಅಲ್ಲಿ ವೀಟ್ ಅನ್ನ ನೋಡಿ, ರೈಸ್ ಅನ್ನ ನೀವು ನೋಡ್ತಾ ಹೋಗಿ, ನಾವು ಇವತ್ತು ಎಷ್ಟು ಡಿಫರೆಂಟ್ ವೆರೈಟೀಸ್ ಅನ್ನ, ಡಿಫರೆಂಟ್ ಬ್ರೀಡ್ಸ್ ಅನ್ನ ನಾವು ಇವತ್ತು ಕಲ್ಟಿವೇಟ್ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಈ ಏನು ನ್ಯೂ ಬ್ರೀಡ್ಸ್ ಇದೆ, ವೆರೈಟೀಸ್ ಇದೆ, ಆಲ್ ದೇಸ್ ಕೇಮ್ ಫ್ರಮ್, ಎಲ್ಲಿಂದ ಬಂತಿದು ಅಂದಾಗ, ಕೇಮ್ ಫ್ರಮ್ ದೇರ್ ಆನ್ಸೆಸ್ಟರ್ಸ್, ಅವರ ಪೂರ್ವಜರಿಂದ ಬಂದಿದೆ. ಈ ಹಿಂದೆ ಅದೇ ರೈಸು, ಅದೇ ವೀಟ್ ತಳಿ ಇತ್ತು, ಓಲ್ಡ್ ಪಾಪ್ಯುಲೇಷನ್ ಅಲ್ಲಿ ಇತ್ತು. ಸೊ ಅದನ್ನ ನಾವೇನ್ ಮಾಡಿದೀವಿ ಈಗ, ದಟ್ ಈಸ್ ಸೆಲೆಕ್ಟಿವ್ಲಿ ಬ್ರೀಡ್ಸ್ ಅಂತ ಕರಿತೇವೆ.
ಕರಿತೇವೆ. ಸೊ ವಿ ಕ್ಯಾನ್ ಸೆಲೆಕ್ಟ್ ದಿ breeds or varieties from the old population, then crossed between them continuously. ಅವುಗಳಲ್ಲೇ ಕ್ರಾಸ್ ಮಾಡ್ತಾ ಮಾಡ್ತಾ ಏನ್ ಮಾಡಿದೀವಿ, ಕೊನೆಗೆ ನಾವು ಒಂದು ಪ್ರೋಜನಿಯಲ್ಲಿ ಸ್ವಲ್ಪ ಡಿಫರ್ ಆಗಿರುವಂತಹ ಅಥವಾ ಸ್ವಲ್ಪ ವಿಭಿನ್ನವಾಗಿರುವಂತಹ ಗುಣಗಳುಳ್ಳ ತಳಿಯನ್ನ ಏನ್ ಮಾಡಿದ್ದೇವೆ, ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ ಇವತ್ತೇನು ನೀವು ಬ್ರೀಡ್ಸ್ ಇದೆ, ಇವೆಲ್ಲವೂ ಕೂಡ ಅವುಗಳ ಆನ್ಸೆಸ್ಟರ್ಸ್ ಇಂದ ಏನಾಗಿದೆ, ಕ್ಯಾರೆಕ್ಟರ್ಸ್ ಅನ್ನ ಇನ್ಹೆರಿಟ್ ಮಾಡ್ಕೊಂಡಿದೆ. ಸೊ ದಿ ನ್ಯೂ ಡಿಸೈರಬಲ್ ಕ್ಯಾರೆಕ್ಟರ್ಸ್ so truly inherited from the old population or their ancestors. ಅವರ ಪೂರ್ವಜರಿಂದ ಏನಾಗಿದೆ, ಅದು ಆನ್ಸೆಸ್ಟರ್ಸ್ ಇಂದ ಟ್ರಾನ್ಸ್ಮಿಟ್ ಆಗಿದೆ, ಇನ್ಹೆರಿಟ್ ಆಗಿ ಬಂದಿದೆ. ಸೊ ಇಲ್ಲಿ we can improve the quality, that is desirable characters in the recent or new breeds. ನಾವು ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ನಾವು ಏನ್ ಮಾಡಿದೀವಿ, ಇಂಪ್ರೂವ್ ಮಾಡ್ತಾ ಬಂದಿದೀವಿ. ಕಂಟಿನ್ಯೂಸ್ ಸೆಲೆಕ್ಟೆಡ್ ಬ್ರೀಡಿಂಗ್ ಅಂತ ಕರಿತೇವೆ. ಸೊ ಕಂಟಿನ್ಯೂಸ್ ಆಗಿ ಬ್ರೀಡ್ ಮಾಡ್ತಾ ಮಾಡ್ತಾ ಸೆಲೆಕ್ಟ್ ಮಾಡ್ತಾ 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 ಏನ್ ಮಾಡಿದೀವಿ, ಕೊನೆಗೆ ನಾವು ಡಿಸೈರಬಲ್ ಅಂದ್ರೆ ಗುಣಮಟ್ಟದ, ಸೊ ಗುಣಮಟ್ಟದ ಒಂದು ಕ್ಯಾರೆಕ್ಟರ್ಸ್ ಇರುವಂತಹ ತಳಿಗಳನ್ನ ನಾವೇನ್ ಮಾಡಿದೀವಿ, ಇವತ್ತು ನಾವು ಇಂಪ್ರೂವ್ ಮಾಡ್ತಾ ಬಂದಿದ್ದೇವೆ. ಸೊ ದಟ್ ಈಸ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಸೊ ಇದು ಹಠಾತ್ ಆಗಿ ಬರುವಂತದ್ದಲ್ಲ. ಏನು ಆನ್ಸೆಸ್ಟರ್ಸ್ ಅಲ್ಲಿ ಇತ್ತು ಹಿಂದೆ, ಆ ಹಿಂದೆ ಇರ್ತಕ್ಕಂಥ ಆನ್ಸೆಸ್ಟರ್ಸ್ ಅಲ್ಲೇ ನಾವೇನ್ ಮಾಡಿದೀವಿ ಅದನ್ನ ಸೊ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಬ್ರೀಡ್ ಮಾಡಿ ಕ್ರಾಸ್ ಮಾಡಿ 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 ಕೊನೆಗೆ ನಾವೇನ್ ಮಾಡಿದೀವಿ, ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಅನ್ನ ನಾವೇನ್ ಮಾಡಿದೀವಿ, ಡಿಸೈರಬಲ್ ಕ್ಯಾರೆಕ್ಟರ್ಸ್ ಆಗಿ ಕನ್ವರ್ಟ್ ಮಾಡಿದೀವಿ. ಗುಣಮಟ್ಟವನ್ನ ನಾವೇನ್ ಮಾಡಿದೀವಿ, ಇಲ್ಲಿ ಉತ್ತಮಗೊಳಿಸಿದ್ದೇವೆ. ಇವತ್ತು ನೀವು ಕೌ ಬ್ರೀಡ್ಸ್ ಅಲ್ಲಿ ನೋಡಿರ್ಬೋದು, ಎಷ್ಟೊಂದು ತಳಿಗಳಿದ್ದಾವೆ. ಇವತ್ತು ನಾವು ನೋಡಿದಾಗ ಅಮೃತ್ ಮಹಲ್ ಅಂತ ಕರಿತೇವೆ, ಜರ್ಸಿ ಅಂತ ನೋಡ್ತೇವೆ, ಹೌದಲ್ವಾ? ಇವೆಲ್ಲ ವೆರೈಟೀಸು ದೇಶೀಯ ತಳಿಗಳಿಂದ ಬಂದಂಥದ್ದು. ಮೊದಲಿರ್ತಕ್ಕಂಥ ಪ್ಯೂರ್ ಲೈನ್ಸ್ ಏನಿದೆ, ಆ ಪ್ಯೂರ್ ಲೈನ್ಸ್ ಇಂದ ನಾವು ಸೆಲೆಕ್ಟ್ ಮಾಡಿ ಕ್ರಾಸ್ ಮಾಡಿ 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 ಏನಾಗಿದೆ, ಈ ಒಂದು ವೇರಿಯೇಷನ್ ಅನ್ನ ನಾವು ತಂದಿದ್ದೀವಿ ಹೊಸ ತಳಿಗಳಲ್ಲಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಏನ್ ಗಮನಿಸಬಹುದು ಅಂದಾಗ, ಸೊ ದೋಸ್ ಡಿಸೈರಬಲ್ ಕ್ಯಾರೆಕ್ಟರ್ಸ್ in new breeds inherited from their ancestors. So through the continuous breeding, cross breeding ಏನಾಗ್ತಾ ಇದೆ, ಅವುಗಳಲ್ಲೇ ನಾವೇನ್ ಮಾಡ್ತಾ ಇದ್ದೀವಿ, ಕ್ರಾಸ್ ಮಾಡ್ಕೊಂಡು ಡಿಸೈರಬಲ್ ಕ್ಯಾರೆಕ್ಟರ್ನ ನಾವೇನ್ ಮಾಡ್ತಾ ಇದ್ದೇವೆ, ಇವತ್ತು ಇಂಪ್ರೂವ್ ಮಾಡ್ತಾ ಇದ್ದೇವೆ. ಸೊ ದಟ್ ಇಸ್ ಜೆನೆಟಿಕ್ಸ್. ದೆನ್ we move on to the principles of genetics. So Gregor Johann Mendel, so he was named as father of genetics. ಇವನಿಗೆ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೇವೆ. ಸೊ ದಿ ಪೀರಿಯಡ್ ಬಿಟ್ವೀನ್ 1822 to 1884. ಸೊ ಇವನ ಒಂದು ಕಾಲಾವಧಿ ಎಲ್ಲಿವರೆಗೂ ಇತ್ತು ಅಂದಾಗ 1822ರಿಂದ 1884ರವರೆಗೆ ಬರ್ತಾನೆ ಗ್ರೆಗರ್ ಜೊಹಾನ್ ಮೆಂಡಲ್. ಸೊ ಹಿ ವಾಸ್ ನೇಮ್ಡ್ ದಿ ಫಾದರ್ ಆಫ್ ಜೆನೆಟಿಕ್ಸ್. ಇವನಿಗೆ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೇವೆ. ಯಾಕೆ ಅಂದಾಗ he proposed basic principles and inherited characters from generation to generation or parents to offsprings. ಯಾಕೆ ಇವನಿಗೆ ಫಾದರ್ ಆಫ್ ಜೆನೆಟಿಕ್ಸ್, ಪಿತಾಮಹ ಅಂತ ಕರೆದು ಜೆನೆಟಿಕ್ಸ್ ನ ಪಿತಾಮಹ ಯಾಕೆ ಅಂದಾಗ, ಇವನು ಪ್ರಪೋಸ್ ಮಾಡ್ತಾನೆ, ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ಪ್ರಪೋಸ್ ಮಾಡ್ತಾನೆ. ಸೊ ಹಿ ವಾಸ್ ಪ್ರಪೋಸ್ಡ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಏನು ಇನ್ಹೆರಿಟೆನ್ಸ್ ಅಂದಾಗ, ಆ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್, ದಟ್ ಈಸ್ ಪಾಸ್ಡ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಈ ಪ್ರಿನ್ಸಿಪಲ್ಸ್ ಅನ್ನ ಅವನೇನ್ ಮಾಡ್ತಾನೆ, ಪ್ರಪೋಸ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅವನನ್ನ ಜೆನೆಟಿಕ್ಸ್ ನ ಪಿತಾಮಹ, ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಅವನ್ನ ಕರೆಯಲಾಗ್ತಾ ಇದೆ. ಸೊ ಅವನ ಪೀರಿಯಡ್ ಡ್ಯೂರೇಷನ್ ಎಲ್ಲಿಂದ ಎಲ್ಲಿವರೆಗೂ ಬರ್ತಾನೆ, 1822 to 1884. Now the biography. So
ಗ್ರೆಗೋರ್ ಜಾನ್ ಮೆಂಡಲ್, ಹಿ ವಾಸ್ ಆನ್ ಆಸ್ಟ್ರಿಯನ್ ಮಾಂಕ್. ಅವನು ಒಬ್ಬ ಫಾದ್ರಿ ಆಗಿರ್ತಾನೆ. ಅವನು ಆಸ್ಟ್ರಿಯಾದಲ್ಲಿ. ಸೊ ದಟ್ ಆಸ್ಟ್ರಿಯಾ ನೌ ಇನ್ ಝೆಕೋಸ್ಲೋವಾಕಿಯಾ, ಇದು ಈಗ ಝೆಕೋಸ್ಲೋವಾಕಿಯಾದಲ್ಲಿದೆ ಆಸ್ಟ್ರಿಯಾ. ಸೊ ಇವನು ಆ ಆಸ್ಟ್ರಿಯಾದಲ್ಲಿ ಒಂದು ಚರ್ಚಲ್ಲಿ ಅವನೇನಾಗಿರ್ತಾನೆ, ಮಾಂಕ್, ಫಾದ್ರಿ ಆಗಿರ್ತಾನೆ. ಹಿ ವಾಸ್ ಅನ್ ಆಸ್ಟ್ರಿಯನ್ ಮಾಂಕ್ ಅಂತ ಕರಿತೇವೆ. ದೆನ್ he studied a Brunn University. ಸೊ ಅವನು ಒಂದು ಯೂನಿವರ್ಸಿಟಿನಲ್ಲಿ ಏನು ಮಾಡ್ತಾನೆ, ಆ ಸ್ಟಡಿ ಮಾಡ್ತಾನೆ. ನಂತರ ದೆನ್ ಸೊ ಡ್ಯೂರಿಂಗ್ ದಟ್ ಪೀರಿಯಡ್, ಡ್ಯೂರಿಂಗ್ ದಿ ಸ್ಟಡಿಂಗ್ ಪೀರಿಯಡ್ ಆಫ್ ಮೆಂಡಲ್, he was observed some pea plant surrounding the church area. ಅವನು ಅಭ್ಯಾಸ ಮಾಡುವಾಗ ಏನಾಗುತ್ತೆ, ಆ ಚರ್ಚಿನ ಸುತ್ತಮುತ್ತ ಅನೇಕ ಒಂದು ಪೀ ಪ್ಲಾಂಟ್ಸ್ಗಳೇನಾಗಿತ್ತು, ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿತ್ತು. ಅಲ್ಲಿ ಎಲ್ಲವೂ ಕೂಡ ಏನಾಗಿತ್ತು, ಅಲ್ಲಿ ಕಲ್ಟಿವೇಟ್ ಮಾಡಲಾಗಿತ್ತು. ಸೊ ಈ ಒಂದು ಪೀ ಪ್ಲಾಂಟಲ್ಲಿ ಅವನು ಅಬ್ಸರ್ವ್ ಮಾಡ್ತಾನೆ. Then he observed so different characters so exhibited from those pea plants. ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅನ್ನ ಎಕ್ಸಿಬಿಟ್ ಮಾಡಿತ್ತು ಪೀ ಪ್ಲಾಂಟ್ಸ್. ಸೊ ದೆನ್ he finally found out the different or variable characters from pea plants surrounding the church area. So those characters, that is so differ in their height, seed shape, seed color, then flower color, flower position, pod color, pod shape, etc. ನೋಡ್ತಾನೆ ಅನೇಕ ರೀತಿಯಾಗಿರ್ತಕ್ಕಂಥ ವೇರಿಯೇಷನ್ ಅನ್ನ ಅಲ್ಲಿ ಅವನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ ಆ ಪೀ ಪ್ಲಾಂಟ್ಸ್ ಅಲ್ಲಿ. ಸೊ ಮೆಂಡಲ್, ದೆನ್ why he was selected pea plants for his experiments. ಸೊ ಯಾಕೆ ಅವನು ಪೀ ಪ್ಲಾಂಟ್ ಅನ್ನೇ ಮುಂದೆ ಎಕ್ಸ್ಪೆರಿಮೆಂಟ್ಸ್ಗೆ ಅವನು ತಗೊಳ್ತಾನೆ ಅಂದಾಗ, ಸೊ ದೇರ್ ಆರ್ ಸಮ್ ರೀಸನ್ಸ್ ವೈ ಮೆಂಡಲ್ ವಾಸ್ ಸೆಲೆಕ್ಟೆಡ್ ಪೀ ಪ್ಲಾಂಟ್ಸ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ಕೆಲವು ಕಾರಣಗಳಿದ್ದಾವೆ. ಸೊ ದೆನ್ so he named the experiments, he named the title for experiments, that is hybridization technique in plants. He named the title for his experiments, that is hybridization technique in plants. He was the man that introduced hybridization technique. So ಇವನು ಪ್ರಪ್ರಥಮವಾಗಿ ಈ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಏನ್ ಮಾಡಿದಾನೆ, ಪರಿಚಯ ಮಾಡಿದಂತಹ ವ್ಯಕ್ತಿ ಗ್ರೆಗರ್ ಜಾನ್ ಮೆಂಡಲ್. ಸೊ ಎಕ್ಸ್ಪೆರಿಮೆಂಟ್ಸ್ ಅನ್ನ ಪೀ ಪ್ಲಾಂಟ್ ಮೇಲೆ ಮಾಡ್ತಾ ಹೋಗ್ತಾನೆ. ಆ ಏನು ವೇರಿಯೇಷನ್ ಇರ್ತಕ್ಕಂಥದನ್ನ ಒಂದು ಪಾಯಿಂಟ್ಸ್ ಅನ್ನ ಅವನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ ಆ ಚರ್ಚಿನ ಸುತ್ತಲೂ ಬೆಳೆದಿರ್ತಕ್ಕಂತಹ ಆ ಪೀ ಪ್ಲಾಂಟ್ ಅಲ್ಲಿ. ದೆನ್ ಫೈನಲಿ he was selected that pea plant for his experiments. ಕೊನೆಗೆ ಅವನೇನ್ ಮಾಡ್ತಾನೆ, ಆ ಪೀ ಪ್ಲಾಂಟ್ ಅನ್ನ ತನ್ನ ಎಕ್ಸ್ಪೆರಿಮೆಂಟ್ಸ್ ಏನ್ ಮಾಡ್ತಾನೆ, ಅವನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಸೊ ಬಿಕಾಸ್ ಯಾಕೆ ಅವನು ಅದೇ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ ಅಂದಾಗ, ಬಿಕಾಸ್ ದೇರ್ ಆರ್ ಸಮ್ ರೀಸನ್ಸ್ ವೈ ಮೆಂಡಲ್ ವಾಸ್ ಸೆಲೆಕ್ಟೆಡ್ ಪೀ ಪ್ಲಾಂಟ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ವಾಟ್ ಆರ್ ದೋಸ್ ರೀಸನ್ಸ್? Look at this. So the first reason is pea plant. So it is easy to cultivate in any area. ಸೊ ಇದು ಸುಲಭವಾಗಿ ಪೀ ಪ್ಲಾಂಟ್ ಅನ್ನ ನಾವು ಎಲ್ಲಾ ಕಡೆ ಎಲ್ಲ ಪ್ರದೇಶದಲ್ಲಿ ಏನ್ ಮಾಡಬಹುದು, ಬೆಳಿಬಹುದು. ತುಂಬಾ ಸುಲಭವಾಗಿ ಬೆಳೆಯುತ್ತೆ. ಈಸಿ ಟು ಕಲ್ಟಿವೇಟ್ ಇನ್ ಎನಿ ಏರಿಯಾ, ಎನಿ ಕೈಂಡ್ ಆಫ್ ಏರಿಯಾ ಅಂತ ಹೇಳ್ತೇವೆ. ದಟ್ ಇಸ್ ದ ಒನ್ ರೀಸನ್. ದೆನ್ ಕಮಿಂಗ್ ಟು ದಿ ಸೆಕೆಂಡ್ ರೀಸನ್. So it shows variety of characters. So it shows variety, a different types of characters. ಏನ್ ಕೊಡುತ್ತೆ ಇದು? ವಿವಿಧ ವೈವಿಧ್ಯಮಯವಾಗಿರುವ ಗುಣಗಳನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಇದು ಸೆಕೆಂಡ್ ರೀಸನ್. Coming to the third one. So in this pea plant, both self-pollination and cross-pollination is possible. ಸೊ ಇಲ್ಲೇನಾಗಿದೆ ಪೀ ಪ್ಲಾಂಟ್ ಅಲ್ಲಿ ಸೆಲ್ಫ್, ಆಕ್ಚುಲಿ ಬೇಸಿಕಲಿ ಪೀ ಪ್ಲಾಂಟ್ ಈಸ್ ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್. ಸೊ ನಾವು ಪಾಲಿನೇಷನ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಈ ಪಾಲಿನೇಷನ್ ಅಲ್ಲಿ ಆಟೋಗ್ಯಾಮಿ, ದಟ್ ಈಸ್
self-pollination. So best example for the type pea plant, because both structures, that is androecium and gynoecium, stamens and stigma, are present in the same flower of the same plant. So that brings this self-pollination. Then these two structures are very close to each other in the flower. ಸೊ ಒಂದೇ ಫ್ಲವರ್ ಅಲ್ಲಿ ಎರಡು ಸ್ಟ್ರಕ್ಚರ್ ಬರುತ್ತೆ, ಮತ್ತೆ ಹತ್ತಿರವಾಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಸೆಲ್ಫ್ ಪಾಲಿನೇಷನ್ ಏನಾಗಿರುತ್ತೆ, ಫೇವರಬಲ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾಟ್ ಓನ್ಲಿ ಸೆಲ್ಫ್ ಪಾಲಿನೇಷನ್ ಏನಾಗಿದೆ, ನಾವು ಬೇಕಾದ್ರೆ ಒಂದು ಹೈಬ್ರಿಡೈಸೇಷನ್ ಟೆಕ್ನಿಕ್ನ ಮೂಲಕ, ಸೊ ನಾವು ಅದನ್ನ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ, ಕೃತಕವಾಗಿ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಏನ್ ಬೈಸೆಕ್ಷುವಲ್ ಫ್ಲವರ್ ಇದೆಯಲ್ಲ ಪೀ ಪ್ಲಾಂಟ್ ಫ್ಲವರ್, ಇದನ್ನ ಏನ್ ಮಾಡ್ತೀವಿ, ಅಲ್ಲಿ ಆಂಥರ್ಸ್ ಅನ್ನ ರಿಮೂವ್ ಮಾಡಿ ಬೇಕಾದ್ರೆ ಯೂನಿಸೆಕ್ಷುವಲ್ ಆಗು ಮಾಡಬಹುದು. ದೆನ್ that plant, so now it is ready for cross pollination. ನೋಡಿ ಎರಡು ಚಾನ್ಸಸ್ ಇದೆ ಅಲ್ಲಿ. So basically it is a self pollinated plant, but we can use the artificial hybridization technique, then it is possible to cross, that one is cross pollination. ಸೊ ಇಲ್ಲಿ ಎರಡು ಒಂದು ಸಾಧ್ಯತೆಗಳಿದೆ, ಒಂದು ಸೆಲ್ಫ್ ಪಾಲಿನೇಷನ್ ಅಂಡ್ ಆಸ್ ವೆಲ್ ಆಸ್ ದಿ ಕ್ರಾಸ್ ಪಾಲಿನೇಷನ್. Here in pea plant, so both self pollination and cross pollination is possible. ಎರಡು ಕೂಡ ಪಾಸಿಬಲ್ ಇದೆ ಇಲ್ಲಿ, ಈಸಿಯಾಗಿ ಮಾಡುವಂತದ್ದು. Then coming to the fourth point or fourth reason. So the pea plant, it shows shorter lifespan. ಇದು ಕೇವಲ ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಅಥವಾ 2 ತಿಂಗಳ ಒಳಗಡೆ ಏನಾಗುತ್ತೆ, ಲೈಫ್ ಸ್ಪ್ಯಾನ್ ಅನ್ನ ಮುಗಿಸ್ಕೊಳ್ಳುತ್ತೆ, ಅದರದ ಒಂದು ಜೀವಿತ ಕಾಲಾವಧಿಯನ್ನು ಮುಗಿಸಿಕೊಳ್ಳುತ್ತೆ. ಸೊ ಶಾರ್ಟರ್ ಲೈಫ್ ಸ್ಪ್ಯಾನ್, ಇಟ್ ಹ್ಯಾಸ್ ಶಾರ್ಟರ್ ಲೈಫ್ ಸ್ಪ್ಯಾನ್. ಸೊ ದೀಸ್ ಆರ್ ದ ರೀಸನ್ಸ್ ಮೆಂಡಲ್ ವಾಸ್ ಸೆಲೆಕ್ಟೆಡ್ pea plant for his experiments. So the experiment title was, that is hybridization technique in plants. ಏನಂತ ಹೆಸರು ಕೊಡ್ತಾನೆ ಅದಕ್ಕೆ, ಹೈಬ್ರಿಡೈಸೇಷನ್ ಟೆಕ್ನಿಕ್ ಇನ್ ಪ್ಲಾಂಟ್ಸ್. ಸೊ ಈ ಎಲ್ಲ ಕಾರಣದಿಂದ ಮೆಂಡಲ್ ಏನ್ ಮಾಡ್ತಾನೆ, ಈ ಒಂದು ಏನು ಪೀ ಪ್ಲಾಂಟ್ ಅನ್ನ ತನ್ನ ಮುಂದಿನ ಎಕ್ಸ್ಪೆರಿಮೆಂಟ್ಸ್ ಗಳಿಗೆ, ಸೊ ತನ್ನ ಪ್ರಯೋಗಗಳಿಗೆ ಅದನ್ನ ಬಳಸ್ತಾ ಹೋಗ್ತಾನೆ, ಫಾರ್ ಡ್ಯೂ ಟು ಆಲ್ ದೀಸ್ ರೀಸನ್ಸ್. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್. So then later Mendel so observed the different characters in different generation of pea plants. So ನೋಡ್ತಾ ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. So he crossed both, that one is he was selected self pollination for true breeding, then he was selected cross pollination for hybrid variety or cross breed. ಅಂದ್ರೆ ಇವನೇನ್ ಮಾಡ್ತಾನೆ, ಫಸ್ಟ್ ಟ್ರೂ ಬ್ರೀಡಿಂಗಿಗೋಸ್ಕರ ಏನ್ ಮಾಡ್ತಾನೆ, ಏನು ಒಂದೇ ಒಂದು ಕ್ಯಾರೆಕ್ಟರ್ ಅನ್ನ ಬರುವಂತಹ ಪೀ ಪ್ಲಾಂಟ್ ಅಲ್ಲಿ ಏನ್ ಮಾಡ್ತಾನೆ, ಟ್ರೂ ಬ್ರೀಡಿಂಗಿಗೆ ಒಂದೇ ರೀತಿ ಇರ್ತಕ್ಕಂಥದ್ದು ಬದಲಾವಣೆ ಇರೋದಿಲ್ಲ, ಅದನ್ನ ಏನ್ ಮಾಡ್ತಾನೆ, ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಮೂಲಕ ಆ ಟ್ರೂ ಬ್ರೀಡ್ ಅನ್ನ ಏನ್ ಮಾಡ್ತಾನೆ, ಅವನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದರಲ್ಲೇ ಏನ್ ಮಾಡ್ಬೇಕು, ಪಾಲಿನೇಷನ್ ಮಾಡುವಂಥದ್ದು. ಬೇರೆಯಿಂದ ತಂದು ಆಂಥರ್ಸ್ ಅನ್ನ ತಂದು ಅಲ್ಲಿ ಟೆಸ್ಟ್ ಮಾಡೋದಿಲ್ಲ, ಅಲ್ಲಲ್ಲೇ ಸೆಲ್ಫ್ ಪಾಲಿನೇಷನ್ ಅನ್ನೇ ಮಾಡೋದ್ರಿಂದ ಏನಾಯ್ತು, ಸೊ ಬರ್ತಕ್ಕಂತಹ ಜನರೇಷನ್ ಏನಿದೆ, ಪ್ರೊಜೆನಿಗಳು ಏನಿದೆ, ಅವೆಲ್ಲವೂ ಕೂಡ ಟ್ರೂ ಬ್ರೀಡ್ಸ್ ಅಂತ ಕರಿತೇವೆ. ದೇರ್ ಇಸ್ ನೋ ಮಿಕ್ಸಿಂಗ್ ಅಪ್ ಆಫ್ ಅದರ್ಸ್, ಬೇರೆ ಏನು ಮಿಕ್ಸಿಂಗ್ ಆಗೋದಿಲ್ಲ ಅಲ್ಲಿ. ಅಂತ ಜನರೇಷನ್ ಅನ್ನ ನಾವೇನಂತ ಕರೆಯೋಣ, ಟ್ರೂ ಬ್ರೀಡಿಂಗ್ ಅಂತ ಕರಿತೇವೆ. ಇದು ಒಂದು ಪಾಯಿಂಟ್ ಆಯ್ತು. ದೆನ್ ಸೊ ಆಬ್ವಿಯಸ್ಲಿ ಮೆಂಡಲ್ ವಾಸ್ ಸೆಲೆಕ್ಟೆಡ್ ಕ್ರಾಸ್ ಪಾಲಿನೇಷನ್ to introduce hybrid breed ಅಂತ ಕರೀತಾರೆ, ಕ್ರಾಸ್ ಬ್ರೀಡ್. ನೆಕ್ಸ್ಟ್ ಒಂದು ಜನರೇಷನ್ ಅಲ್ಲಿ ಏನ್ ಮಾಡ್ತಾನೆ ಅವನು, ಹೈಬ್ರಿಡ್ ವೆರೈಟಿಗೋಸ್ಕರ ಅಂದ್ರೆ ಡಿಫರ್ ಆಗಿರುವ ಒಂದು ಕ್ಯಾರೆಕ್ಟರ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ, ಅಬ್ಸರ್ವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾನೆ, ಸೆಲ್ಫ್ ಪಾಲಿನೇಷನ್ ಅನ್ನ ಬಿಡ್ತಾನೆ, ಕ್ರಾಸ್ ಪಾಲಿನೇಷನ್ಗೆ ಹೋಗ್ತಾನೆ. ಸೊ ಕ್ರಾಸ್ ಪಾಲಿನೇಷನ್ ಹೇಗೆ ಸಾಧ್ಯ ಇರುತ್ತಲ್ಲಿ ಅಂದಾಗ, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇದು ಒಂದು ಪೀ ಪ್ಲಾಂಟ್ ಅಂತ ಇಟ್ಕೊಳ್ಳೋಣ, ಈ ತರ ಒಂದು ಪೀ ಪ್ಲಾಂಟ್ ಇದೆ. ಸೊ
ಇಲ್ಲಿ ಏನಾಗಿರುತ್ತೆ ಫ್ಲವರ್ ಹೀಗಿರುತ್ತೆ, ಇದ್ರ ಫ್ಲವರ್ ಹೀಗಿರುತ್ತೆ. ಸೊ ದಿಸ್ ಈಸ್ ಗೈನಿಷಿಯಂ ಪಾರ್ಟ್, ದೀಸ್ ಆರ್ ಸ್ಟೇಮನ್ಸ್ ಅಂತ ಕರಿತೇವೆ, ದೀಸ್ ಆರ್ ಸ್ಟೇಮನ್ಸ್ ಅಂತ ಕರಿತೇವೆ. ಸೊ ದೆನ್ ಇಲ್ಲೇನ್ ಮಾಡ್ತಾನೆ, ಸೊ ಮೆಂಡಲ್ ಇಂಟ್ರೊಡ್ಯೂಸ್ಡ್ ಕ್ರಾಸ್ ಪಾಲಿನೇಷನ್ ಬೈ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್ ಟೆಕ್ನಿಕ್, ದಟ್ ಈಸ್ ದಿ ರಿಮೂವಲ್ ಆಫ್ ಆಂಥರ್ಸ್. ಕ್ರಾಸ್ ಪಾಲಿನೇಷನ್ ಬರಬೇಕಾದ್ರೆ ಏನಾಗುತ್ತೆ, ಸೊ ಟ್ರೂ ಬ್ರೀಡಿಂಗ್ ಅಲ್ಲೇ ಒಂದು ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಏನ್ ಮಾಡ್ತಾನೆ ಅವನು, ಈ ಸ್ಟೇಮನ್ಸ್ ಅನ್ನ ರಿಮೂವ್ ಮಾಡ್ತಾನೆ. ಯಾವಾಗ ನಾವು ಸ್ಟೇಮನ್ಸ್ ಅನ್ನ ರಿಮೂವ್ ಮಾಡಿದಾಗ ಇದು ಯಾವುದಿದು ಬೈಸೆಕ್ಷುವಲ್ ಫ್ಲವರ್, ಇದು ಸೆಲ್ಫ್ ಪಾಲಿನೇಟೆಡ್ ಫ್ಲವರ್, ಅದು ಒಂದರಲ್ಲೇ ಎರಡು ಪಾರ್ಟ್ ಇರುತ್ತೆ, ಸ್ಟೇಮನ್ಸ್ ಅಂಡ್ ಪಿಸ್ಟಿಲ್. ಈಗ ಸ್ಟೇಮನ್ಸ್ ಅನ್ನ ರಿಮೂವ್ ಮಾಡಿದಾಗ ಅಲ್ಲಿ ಒಂದೇ ಒಂದು ಪಾರ್ಟ್ ಉಳಿಯುತ್ತೆ, ದಟ್ ಒನ್ ಈಸ್ ಪಿಸ್ಟಿಲ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ನಥಿಂಗ್ ಬಟ್ ಗೈನೀಷಿಯಂ. ಸೊ ಈಗೇನಾಗುತ್ತಿದ್ದು, ದಟ್ ಫ್ಲವರ್ ಬಿಕಮ್ಸ್ ಯೂನಿಸೆಕ್ಷುವಲ್. ಸೊ ಬೈಸೆಕ್ಷುವಲ್ ಇರ್ತಕ್ಕಂಥದ್ದು ಈಗೇನಾಗುತ್ತೆ, ಯೂನಿಸೆಕ್ಷುವಲ್ ಆಗ್ತದೆ. ದೆನ್ ಇಟ್ ಈಸ್ ಬ್ಯಾಗ್ಡ್ ವಿತ್ ಎ ಪಾಲಿಥೀನ್ ಶೀಟ್. ಇದನ್ನೇನ್ ಮಾಡ್ತಾರೆ, ಒಂದು ಪಾಲಿಥೀನ್ ಶೀಟ್ ನಿಂದ ಕವರ್ ಮಾಡೋದು. ದೆನ್ ಸೆಲೆಕ್ಟ್ ಡಿಸೈರಬಲ್ ಆಂಥರ್ಸ್. ಏನ್ ಮಾಡ್ತಾರೆ ಇಲ್ಲಿ, ಡಿಸೈರಬಲ್ ಆಂಥರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ದೆನ್ ದಿ ಡಸ್ಟಿಂಗ್ ಆಫ್ ಪೋಲನ್ ಗ್ರೈನ್ಸ್ ಟು ದಿ ಸ್ಟಿಗ್ಮಾ ಆಫ್ ದಿಸ್ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್. ಏನು ಕಟ್ಟಿದಾರಲ್ಲ ಆ ಫ್ಲವರ್ಗೆ, ಅದನ್ನ ಶೀಟ್ ಅನ್ನ ತೆಗೆದು ಡಿಸೈರಬಲ್ ಪೋಲನ್ ಗ್ರೈನ್ಸ್ ಅನ್ನ ತಂದು ಏನ್ ಮಾಡ್ತಾರೆ, ಅದ್ರ ಮೇಲೆ ಡಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಡಸ್ಟ್ ಮಾಡ್ಬಿಟ್ಟು ಅಗೇನ್ ಇಟ್ ಈಸ್ ರೀಬ್ಯಾಗ್ಡ್, ಮತ್ತೆ ಅದನ್ನ ರೀಬ್ಯಾಗ್ ಮಾಡ್ಕೊಳ್ತಾರೆ. ಯಾಕೆ, ಟು ಪ್ರಿವೆಂಟ್ ದಿ ಕಂಟ್ಯಾಮಿನೇಷನ್ ಆಫ್ ಅದರ್ ಪೋಲನ್ ಗ್ರೈನ್ಸ್. ಮತ್ತೆ ಬೇರೆ ಕಡೆಯಿಂದ ಪೋಲನ್ ಗ್ರೈನ್ಸ್ ಬಂದು ಬೀಳದೆ ಇರೋ ಹಾಗೆ ಏನ್ ಮಾಡ್ತಾರೆ, ಮತ್ತೆ ರೀಬ್ಯಾಗ್ ಮಾಡ್ತಾರೆ. ಸೊ ಅದನ್ನ ಎಲ್ಲಿವರೆಗೂ ಬಿಡಬೇಕು ಅಂದಾಗ then that flower so retains until it produces a seed ಅಂತ ಕರೀತೇವೆ. ಎಲ್ಲಿಗೆ, ಅದಕ್ಕೆ ಬೀಜ ಕಾಯಿಯನ್ನು ಕೊಡುವವರೆಗೂ ಆ ಪೊಸಿಷನ್ ಅಲ್ಲೇ ಬಿಡ್ತಾರೆ. ಅಲ್ಲಿ ಪಾಲಿನೇಷನ್ ಆಗಿ ಫರ್ಟಿಲೈಸೇಷನ್ ಆಗಿ ಆ ಫ್ಲವರ್ ಪಾರ್ಟ್ಸ್ ಎಲ್ಲ ಒಳಗಡೆ ಬಿದ್ದು ಹೋಗಿ ಅಲ್ಲೇನಾಗುತ್ತೆ, ಕಾಯಿ ಬರುತ್ತೆ, ಬಟಾಣಿಗಿರ್ತಕ್ಕಂತಹ ಆ ಕಾಯಿ ಬರುತ್ತೆ, ಪಾಡ್ ಅಂತ ಹೇಳ್ತೇವೆ ನಾವು ಅದನ್ನ. ಸೊ ಅಲ್ಲಿ ನಾವು ಅದನ್ನ ನೋಡ್ತೇವೆ. ಆವಾಗ ಅದನ್ನ ಏನ್ ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಲ್ಟಿವೇಟ್ ಮಾಡ್ತೇವೆ. ಸೊ all those progenies or breeds are nothing but hybrids ಅಂತ ಕರೀತೇವೆ. ಅದೇನಾಗಿರುತ್ತೆ, ಸ್ವಲ್ಪ ಡಿಫರ್ ಆಗಿರ್ತದೆ, ಡಿಫರೆಂಟ್ ಕ್ಯಾರೆಕ್ಟರ್ ಇರ್ತದೆ. we can see the variation in those hybrids or cross breeds. ಇದು ನಾವು ಕ್ರಾಸ್ ಪಾಲಿನೇಷನ್ ಮೆಂಡಲ್ ಮಾಡಿರ್ತಕ್ಕಂಥದ್ದು ಕೂಡ ಇದೇ ಒಂದು ಮೆಥಡ್ ಅನ್ನ. ಸೊ ಅದಕ್ಕೆ ಹೇಳ್ತೇವೆ, he was the man to introduce hybridization technique. ಸೊ ಅವನು ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನೋದನ್ನ ಮೊಟ್ಟ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿರುವಂಥವನೇ ಗ್ರೆಗೋರ್ ಜೊಹಾನ್ ಮೆಂಡಲ್ ಅಂತ ಕರಿತೇವೆ. ಸೊ ಇಲ್ಲಿಂದ ಕ್ರಾಸ್ ಬ್ರೀಡ್ಸ್ ಬರ್ತದೆ. ದೆನ್ ಸೊ ಫೈನಲಿ ಮೆಂಡಲ್ ಅಬ್ಸರ್ವ್ಡ್ ಡಿಫರೆಂಟ್ ಕ್ಯಾರೆಕ್ಟರ್ಸ್. ದೆನ್ he got 14 triads or 14 true breed characters. 14 ಈ ಟ್ರಯಡ್ಸ್ ಅನ್ನ ಕಂಡುಹಿಡಿತಾನೆ. ಟ್ರಯಡ್ಸ್ ನಥಿಂಗ್ ಬಟ್ ಹೆರಿಡಿಟರಿ ಕ್ಯಾರೆಕ್ಟರ್. ಇಲ್ಲಿ ಒಂದು ಪದವನ್ನು ಉಪಯೋಗಿಸ್ತೇವೆ ನಾವು, ದಟ್ ಮೀನ್ಸ್ ಟ್ರಯಡ್ ಅಂತ ಕರಿತೇವೆ. ಟ್ರಯಡ್ TRAIT, ಟ್ರಯಡ್ ನಥಿಂಗ್ ಬಟ್ ಏನಂತ ಹೇಳ್ತೇವೆ, ಹೆರಿಡಿಟರಿ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ. Then finally he found 14 triads from pea plants. ಎಷ್ಟು ಕಂಡುಹಿಡಿತಾನ ಅವನು, 14 ಅನ್ನ ಕಂಡುಹಿಡಿತಾನೆ. ಸೊ among 14 he was selected 7 characters or triads. ಕೊನೆಗೆ ಅವನು ಎಷ್ಟು ಸೆಲೆಕ್ಟ್ ಮಾಡ್ಕೊಳ್ತಾನೆ, ಅಮೌಂಗ್ 14 ನಲ್ಲಿ 7 ಅನ್ನ ಅವನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಪೀ ಪ್ಲಾಂಟ್ಸ್ ಇಂದ. Those 7 triads. So each triad has, that is, one character with 2 contrasting characters. Each triad has 2 contrasting characters. ಆ ಒಂದು ಟ್ರಯಡ್ಗೆ, ಹೆರಿಡಿಟರಿ ಕ್ಯಾರೆಕ್ಟರ್ಗೆ ಗುಣವಾಗಿ ಅದಕ್ಕೇನಾಗಿದೆ, ಪೂರಕವಾಗಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ ಅಲ್ಲಿ. ಸೊ 7 ಔಟ್ ಆಫ್ 7ಗೆ added to another 7, that
one is the 14 ಅಂತ ಹೇಳ್ತೇವೆ. So each triad has two contrasting characters. So Mendel proposed or found these 7 triads in pea plants. So what are those 7 triads? Coming to learn one by one. So first one is the stem height. So stem height is the one triad, hereditary character. So it has 2 contrasting characters like stem height, nothing but tall and dwarf. ಸ್ಟೆಮ್ ಹೈಟ್ ಅನ್ನೋದು ಒಂದು ಟ್ರಯಡ್. ಇದಕ್ಕೆ ಪೂರಕವಾಗಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಬರ್ತೇವೆ. 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಏನದು ಹೈಟಿಗೆ? ದಟ್ ಈಸ್ ಐದರ್ ಟಾಲ್ ಆರ್ ಡ್ವಾರ್ಫ್. ಏನಿದೆ ಅಲ್ಲಿ? ಎತ್ತರ ಇದೆ ಅಥವಾ ಕುಳ್ಳ ಇದೆ. ಬಟ್ ಅಲ್ಲಿ ಟ್ರಯಡ್ ಯಾವುದು? ದಟ್ ಈಸ್ ಸ್ಟೆಮ್ ಹೈಟ್, ಕಾಂಡದ ಎತ್ತರ. ಇದಕ್ಕೆ ಕಾಂಟ್ರಾಸ್ಟಿಂಗ್ ಯಾವುದಲ್ಲಿ ಬರ್ತಕ್ಕಂಥದ್ದು? 2 ಇದೆ. ಒಂದು ಎತ್ತರವಾಗಿರ್ತಕ್ಕಂಥದ್ದು, ಇನ್ನೊಂದು ಕುಳ್ಳವಾಗಿರ್ತಕ್ಕಂಥದ್ದು. ದಟ್ ಈಸ್ ಟಾಲ್ ಅಂಡ್ ಡ್ವಾರ್ಫ್ ಅಂತ ಕರಿತೇವೆ. ಈ 2 ಯಾವುದಕ್ಕೆ ಬರುತ್ತೆ ಒಂದು ಟ್ರಯಡ್ಗೆ? ದಟ್ ಈಸ್ ದಿ ಸ್ಟೆಮ್ ಹೈಟ್. ದೆನ್ ಕಮಿಂಗ್ ಟು ದಿ ಸೆಕೆಂಡ್ ಟ್ರಯಡ್, ಫ್ಲವರ್ ಕಲರ್. ಫ್ಲವರ್ ಕಲರ್ಗೆ ಬರೋಣ. ದಟ್ ಈಸ್ ವಯೋಲೆಟ್ ಅಂಡ್ ವೈಟ್ ಅಂತ ಕರಿತೇವೆ. ವಯೋಲೆಟ್ ನಥಿಂಗ್ ಬಟ್ ಪಿಂಕ್ ಅಂಡ್ ವೈಟ್. ನೋಡಿ, ಸೊ ದಿ ಕಲರ್ ಈಸ್ ದಿ ಟ್ರಯಡ್. ಅದು ಒಂದು ಗುಣ, ಹೌದಾ? ಹೆರಿಡಿಟರಿ ಕ್ಯಾರೆಕ್ಟರ್. ಇದಕ್ಕೆ ಪರ್ಯಾಯವಾಗಿ ಕಾಂಟ್ರಾಸ್ಟಿಂಗ್ ಆಗಿ 2 ಹೇಳ್ತೇವೆ ನಾವು. ಒಂದು ಪಿಂಕ್ ಕಲರ್ ಅಂತ ಕರಿತೇವೆ, ಇನ್ನೊಂದು ವೈಟ್ ಅಂತ ಹೇಳ್ತೇವೆ. ದೆನ್ ದಿ ಫ್ಲವರ್ ಪೊಸಿಷನ್ ಹೇಗಿದೆಯಪ್ಪ? ಫ್ಲವರ್ ಪೊಸಿಷನ್ ಅಂದಾಗ one is axial, another one is a terminal. Look at this diagram. So this is the position, axial position of the flower. ಹೂ ಏನಿದೆ ಈ ತರ ಸ್ಟೆಮ್ ನ ಈ ಕಡೆ ಆ ಕಡೆ ಅಂದ್ರೆ ಏನು ಆನ್ ಐದು ಸೈಡ್ ಆಫ್ ದಿ ಸ್ಟೆಮ್ ಈ ತರ ಬಂದ್ರೆ ದಿಸ್ ಪೊಸಿಷನ್ ಈಸ್ ಕಾಲ್ಡ್ ಆಕ್ಸಿಯಲ್ ಅಂತ ಕರಿತೇವೆ. ಇಲ್ಲಿ ಬರುತ್ತೆ ಫ್ಲವರ್. ಸೊ ದಿಸ್ ಈಸ್ ಆಕ್ಸಿಯಲ್ ಪೊಸಿಷನ್. ಇನ್ನು ಕೆಲವು ಪ್ಲಾಂಟ್ಸ್ ಅಲ್ಲಿ ಮೇಲ್ಭಾಗದಲ್ಲಿ ಬರುತ್ತೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಬರುತ್ತೆ. ದಟ್ ಈಸ್ ಟರ್ಮಿನಲ್ ಪೊಸಿಷನ್. So position of the flower includes either axial or terminal. So next one, that is pod color, green and yellow. Pod ಅಂದ್ರೆ ಕಾಯಿ, ಏನದು ಬಟಾಣಿ ಕಾಯಿ ಅಂತ ನೋಡಿದಿರಲ್ಲ, ಅವರೆಕಾಯಿ ಹೇಗಿರುತ್ತೋ ಹಾಗೆ. ಇಲ್ಲಿ ಗ್ರೀನ್ ಮತ್ತೆ ಯೆಲ್ಲೋ ಅಂತ ಕರಿತೀವಿ. ಹಸಿರು ಮತ್ತೆ ಆ ಒಣಗಿದ ಮೇಲೆ ಯಾವ ಕಲರ್ ಬರುತ್ತೆ ಪಾಡದು ಕಾಯಿ? ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತದೆ. ದೆನ್ ಪಾಡ್ ಶೇಪ್ ಫುಲ್ ಏನಾಗಿರುತ್ತೆ? ಫುಲ್ ಉಬ್ಬಿಕೊಂಡಿರುತ್ತೆ. ತುಂಬಾ ಹೆಲ್ತಿ ಆಗಿದ್ರೆ ಉಬ್ಬಿಕೊಂಡಿರುತ್ತೆ ಮೇಲ್ಭಾಗ, ಕಾಯಿಯ ಮೇಲ್ಭಾಗ. ಅಥವಾ ಏನಾಗಿರುತ್ತೆ ಅದು? ದಟ್ ಈಸ್ ಕನ್ಸ್ಟ್ರಿಕ್ಟೆಡ್ ಅಂತ ಕರಿತೀವಿ. ಸುಕ್ಕಾಗಿರ್ತದೆ ಅದು. ನೆಕ್ಸ್ಟ್ ಒನ್ ಪಾಡ್ ಶೇಪ್ ಅದೇ ಅದು ಯಾವ್ದ್ರದ್ದು? ಸೀಡ್ ಕಲರ್ ಯೆಲ್ಲೋ ಅಂಡ್ ಗ್ರೀನ್ ಅಂತ ಕರಿತೀವಿ. ಯೆಲ್ಲೋ ಕಲರ್ ಬೀಜ ಹಳದಿ ಬಣ್ಣವಾಗಿರ್ತಕ್ಕಂಥದ್ದು, ಇನ್ನೊಂದು ಗ್ರೀನ್ ಆಗಿರ್ತಕ್ಕಂಥದ್ದು. ಹಳದಿ ಇತ್ತು ಅಂತಂದ್ರೆ ಪೂರ್ತಿ ಮೆಚೂರ್ ಆಗಿರೋ ಸೀಡ್, ಅದು ಗ್ರೀನಿಶ್ ಇತ್ತು ಅಂತಂತಂದ್ರೆ ಅದು ಇಮ್ಮೆಚೂರ್ ಅಂತ ಹೇಳ್ತೇವೆ ಇಲ್ಲಿ ಸೀಡ್ ಕಲರ್ಗೆ ಬಂದಾಗ. ನೆಕ್ಸ್ಟ್ ಸೀಡ್ ಶೇಪ್, ರೌಂಡ್ ಆರ್ ರಿಂಕಲ್ಡ್, ಸುಕ್ಕಾಗಿರ್ತಕ್ಕಂಥದ್ದು ಅಥವಾ ಪೂರ್ತಿ ರೌಂಡ್ ಆಗಿರುವಂಥದ್ದು. ಸೊ ದೀಸ್ ಆಲ್ 7 triads were obtained or observed from Gregor Johann Mendel on pea plants for his experimental proof ಅಂತ ಕರಿತೇವೆ. ಅವನ ಒಂದು ಏನು ಎಕ್ಸ್ಪೆರಿಮೆಂಟಲ್ ಪ್ರೂವ್ ಮಾಡ್ತಾನೆ ಅದರಲ್ಲಿ. ಸೊ ಫೈನಲಿ he found 7 different triads on pea plant. So these are different triads. Each triad has 2 contrasting characters. So look at this: tall, violet, axial, green, full, yellow and round. So these are dominant characters. ಏನ್ ಹೇಳ್ತಾನ ಅವನು? ಸೊ ಮೆಂಡಲ್ said that is so these tall, violet, axial, green, full, yellow, round. So these are dominant characters. Then look at this side, that is dwarf, white, then terminal, yellow, then restricted, green and wrinkled. These are that is recessive characters. That means
So dominant. So come over the recessive character. So it can be expressed in the F1 generation. ಡಾಮಿನೆಂಟ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದು ಈ ಗುಣವನ್ನು ಬದಿಗೊತ್ತುಬಿಟ್ಟು ಏನ್ ಮಾಡುತ್ತೆ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ಇನ್ F1 hybrid. So dominant, that is dominant. So this is enough for today's class. Then I will be continued the next concept in the next class. Till then, goodbye.